ಚಂದ್ರಬಾಬು ನಾಯ್ಡು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಲಡ್ಡೂನಲ್ಲಿ ಮಾಂಸ ಬೆರೆಸಿ ಕೊಡ್ತಾ ಇದ್ರು ಅನ್ನೋ ಆರೋಪ ಮಾಡಿದ್ದಾರೆ. ಇದಕ್ಕೇನು? ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಪ್ರಾಯಶಃ ಇಡೀ ಹಿಂದೂ ಸಮಾಜಕ್ಕೆ ಆಘಾತವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಪ್ರಾಣಿಯ ಕೊಬ್ಬನ್ನು ಲಡ್ಡುವಿನ ಪ್ರಸಾದದ ಸಂದರ್ಭದಲ್ಲಿ ಅದಕ್ಕೆ ಸೇರಿಸ್ತಾ ಇದ್ದರು, ಅದನ್ನು ಮಿಕ್ಸ್ ಮಾಡ್ತಾಯಿದ್ರು ಎನ್ನುವಂಥ ಜಗನ್ನವರ ಅವಧಿಯಲ್ಲಿ ಎನ್ನುವಂಥದ್ದನ್ನು ಏನು ಚಂದ್ರಬಾಬು ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು. ಪ್ರಾಯಶಃ ಇದನ್ನು ಚಂದ್ರಬಾಬು ನಾಯ್ಡು ಅವರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ, ಪ್ರಾಯಶಃ ಆ ಮೂಲಕ ಒಂದು ಸಮಾಜದ ಕಣ್ಣು ತೆರೆಸ್ತಕ್ಕಂಥ ಪ್ರಯತ್ನವನ್ನು ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ. ಜಗನ್ನವರ ಸರ್ಕಾರದ ಅವಧಿಯಲ್ಲಿ ಈ ರೀತಿಯ ವ್ಯವಸ್ಥೆಗಳು ನಡೆದಿದ್ದರೆ ಅದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಪ್ರಾಯಶಃ ಅದೇ ಕಾರಣಕ್ಕೋಸ್ಕರ ಇವತ್ತು ನಾಮಾವಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಜಗನ್ನವರ ಸರ್ಕಾರ ಬಿದ್ದಿರ್ತಕ್ಕಂಥದ್ದನ್ನು ಸಹ ನಾವು ಕಂಡಿರ್ತಕ್ಕಂಥದ್ದು. ಪ್ರಾಯಶಃ ಇದು ಈ ರೀತಿಯ ಒಂದು ಷಡ್ಯಂತ್ರದ ಆಗ್ತಾ ಇದೆ ಎನ್ನುವಂಥದ್ದನ್ನು ಅನೇಕ ವರ್ಷದ ಹಿಂದೆ ವಿಶ್ವ ಹಿಂದೂ ಪರಿಷತ್ ಅನೇಕ ಹೋರಾಟಗಳನ್ನು ತಿರುಪತಿ ಜಾಥವನ್ನು ಮಾಡುವ ಮೂಲಕ ತಿರುಪತಿ ಉಳಿಸಿ ಅನ್ನುವಂಥ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಕೈಗೊಂಡಿತ್ತು. ಪ್ರಾಯಶಃ ಅವತ್ತು ಈ ವಿಶ್ವ ಹಿಂದೂ ಪರಿಷತ್ ಮಾಡಿರ್ತಕ್ಕಂಥ ಹೋರಾಟದ ಇವತ್ತು ಉತ್ತರವನ್ನು ಚಂದ್ರಬಾಬು ನಾಯ್ಡು ಅವರ ಮೂಲಕ ಸಿಕ್ಕಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ. ಇವಾಗ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿರುವಂಥ ಆರೋಪವನ್ನು ಜಗನ್ ಅವರ ಪಕ್ಷ ತಳ್ಳಿ ಹಾಕಿದೆ ಸರ್. ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಹೇಳಿದೆ. ಖಂಡಿತವಾಗಿ ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇದರ ತನಿಖೆ ಆಗಬೇಕು. ಕೇಂದ್ರ ಸರ್ಕಾರ ಈ ಒಂದು ವಿಷಯವನ್ನು ಗಂಭೀರವಾಗಿ ತಗೊಂಡು ಏನು ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಬೇಕು. ಮತ್ತು ನಾವು ಹಿಂದೂ ಸಮಾಜದ ಒಬ್ಬ ವ್ಯಕ್ತಿಯಾಗಿ, ಹಿಂದೂ ಸಮಾಜದ ಒಬ್ಬ ಕಾರ್ಯಕರ್ತನಾಗಿ ಈ ಒಂದು ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಜಗನ್ ಸರ್ಕಾರದ ತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ವಿರುದ್ಧ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಲಡ್ಡೂನಲ್ಲಿ ಮಾಂಸ ಬೆರೆಸಿ ಕೊಡ್ತಾ ಇದ್ರು ಅನ್ನೋ ಆರೋಪ ಮಾಡಿದ್ದಾರೆ. ಇದಕ್ಕೇನು? ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಪ್ರಾಯಶಃ ಇಡೀ ಹಿಂದೂ ಸಮಾಜಕ್ಕೆ ಆಘಾತವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಪ್ರಾಣಿಯ ಕೊಬ್ಬನ್ನು ಲಡ್ಡುವಿನ ಪ್ರಸಾದದ ಸಂದರ್ಭದಲ್ಲಿ ಅದಕ್ಕೆ ಸೇರಿಸ್ತಾ ಇದ್ದರು, ಅದನ್ನು ಮಿಕ್ಸ್ ಮಾಡ್ತಾಯಿದ್ರು ಎನ್ನುವಂಥ ಜಗನ್ನವರ ಅವಧಿಯಲ್ಲಿ ಎನ್ನುವಂಥದ್ದನ್ನು ಏನು ಚಂದ್ರಬಾಬು ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು. ಪ್ರಾಯಶಃ ಇದನ್ನು ಚಂದ್ರಬಾಬು ನಾಯ್ಡು ಅವರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ, ಪ್ರಾಯಶಃ ಆ ಮೂಲಕ ಒಂದು ಸಮಾಜದ ಕಣ್ಣು ತೆರೆಸ್ತಕ್ಕಂಥ ಪ್ರಯತ್ನವನ್ನು ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ. ಜಗನ್ನವರ ಸರ್ಕಾರದ ಅವಧಿಯಲ್ಲಿ ಈ ರೀತಿಯ ವ್ಯವಸ್ಥೆಗಳು ನಡೆದಿದ್ದರೆ ಅದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಪ್ರಾಯಶಃ ಅದೇ ಕಾರಣಕ್ಕೋಸ್ಕರ ಇವತ್ತು ನಾಮಾವಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಜಗನ್ನವರ ಸರ್ಕಾರ ಬಿದ್ದಿರ್ತಕ್ಕಂಥದ್ದನ್ನು ಸಹ ನಾವು ಕಂಡಿರ್ತಕ್ಕಂಥದ್ದು. ಪ್ರಾಯಶಃ ಇದು ಈ ರೀತಿಯ ಒಂದು ಷಡ್ಯಂತ್ರದ ಆಗ್ತಾ ಇದೆ ಎನ್ನುವಂಥದ್ದನ್ನು ಅನೇಕ ವರ್ಷದ ಹಿಂದೆ ವಿಶ್ವ ಹಿಂದೂ ಪರಿಷತ್ ಅನೇಕ ಹೋರಾಟಗಳನ್ನು ತಿರುಪತಿ ಜಾಥವನ್ನು ಮಾಡುವ ಮೂಲಕ ತಿರುಪತಿ ಉಳಿಸಿ ಅನ್ನುವಂಥ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಕೈಗೊಂಡಿತ್ತು. ಪ್ರಾಯಶಃ ಅವತ್ತು ಈ ವಿಶ್ವ ಹಿಂದೂ ಪರಿಷತ್ ಮಾಡಿರ್ತಕ್ಕಂಥ ಹೋರಾಟದ ಇವತ್ತು ಉತ್ತರವನ್ನು ಚಂದ್ರಬಾಬು ನಾಯ್ಡು ಅವರ ಮೂಲಕ ಸಿಕ್ಕಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ. ಇವಾಗ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿರುವಂಥ ಆರೋಪವನ್ನು ಜಗನ್ ಅವರ ಪಕ್ಷ ತಳ್ಳಿ ಹಾಕಿದೆ ಸರ್. ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಹೇಳಿದೆ. ಖಂಡಿತವಾಗಿ ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇದರ ತನಿಖೆ ಆಗಬೇಕು. ಕೇಂದ್ರ ಸರ್ಕಾರ ಈ ಒಂದು ವಿಷಯವನ್ನು ಗಂಭೀರವಾಗಿ ತಗೊಂಡು ಏನು ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಬೇಕು. ಮತ್ತು ನಾವು ಹಿಂದೂ ಸಮಾಜದ ಒಬ್ಬ ವ್ಯಕ್ತಿಯಾಗಿ, ಹಿಂದೂ ಸಮಾಜದ ಒಬ್ಬ ಕಾರ್ಯಕರ್ತನಾಗಿ ಈ ಒಂದು ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಜಗನ್ ಸರ್ಕಾರದ ತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇವೆ.